ಬಿಎಸ್ ಯಡಿಯೂರಪ್ಪಗೆ ಅಭಿಮಾನೋತ್ಸವಕ್ಕೆ ಸಿದ್ಧತೆ. ಚಿತ್ರದುರ್ಗದಲ್ಲಿ ಮೇ 9ಕ್ಕೆ ಮೊಳಗಲಿದೆ ಕೇಸರಿ ಕಹಳೆ. ಘಟಾನುಘಟಿಗಳ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಗಲಿದೆ ವೇದಿಕೆಗೆ ಗುದ್ದಲಿ ಪೂಜೆ ನೆರವೇರಿಸಿದ ಬಿಜೆಪಿ ನಾಯಕರು. ವಿಜೇಂದ್ರ ಸೇರಿ ಅನೇಕ ನಾಯಕರಿಂದ ಗುದ್ದಲಿ ಪೂಜೆ. ಮೇ 9ಕ್ಕೆ ದುರ್ಗಾದಲ್ಲಿ ಬಿಎಸ್ವೈಗೆ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಅಮಿತ್ ಶಾಗೆ ರಾಜ್ಯ ಬಿಜೆಪಿ ಆಹ್ವಾನ. यहाँ की धरती जीवंत हो जाती है। गुलाबी रंग से रंग जाता है, इसलिए इसे रेनबो सिटी कहा जाता है। ये पक्षी यही मौसम बनाते हैं और अपने बच्चों को बड़ा करते हैं। कच्छ के लोगों ने नाखाजी के भारती कहते हैं। इसमें हमारी टीम ರೈತ ನಾಯಕ छठे स्थान पर रही। ಜನಾರ್ದನ್ ಮಲ್ಲ बीएस यडियूरप्पा मुख्यमंत्री संजना ने बीएस ಯಡಿಯೂರಪ್ಪನವರ तो शिवानी ने 50 ವರ್ಷಗಳ ರಾಜಕೀಯ साथियों ತಮ್ಮ इस ओलंपियाड के लिए ಬಡವರ ಪರವಾಗಿ सिलेक्शन की प्रक्रिया है वो अपने आप में ದಲಿತರ बहुत ಪರವಾಗಿ कठिन है। ಯಾವತ್ತೂ इसका ಕೂಡ एक ಮನೆಯನ್ನ ಎತ್ತಿದಂತ मल्टी स्टेट सिलेक्शन प्रोसेस ಅವರ 50 ವರ್ಷದ ರಾಜಕೀಯ ಪಯಣವನ್ನ ಪೂರೈಸಿದ कठिन चुनौतियों को पार करना होगा। इसके बाद सबसे बेहतर प्रदर्शन करने वाली छात्रा ನಾಡಿನ ಎಲ್ಲ एक महीने के ತೀರ್ಮಾನ ಮಾಡಿದಂತೆ मैथमेटिक्स ट्रेनिंग कैंप में शामिल होते हैं। 50 ವರ್ಷಗಳ ಕಾಲ ಸಮಾಜ ಸೇವೆ ಸಂಘಟನೆ ಜೊತೆಲಿ ಪಾರ್ಟಿಯನ್ನು ಒಂದು ಮೇಲ್ಮಟ್ಟಕ್ಕೆ ತಂದಿರುವಂತಹ ಒಬ್ಬ ನಾಯಕರನ್ನು ಸನ್ಮಾನ್ಯ ಯಡಿಯೂರಪ್ಪರನ್ನ ಇಡೀ ರಾಜ್ಯದಲ್ಲಿದ್ದಂತಹ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಅವ್ರಿಗೆ 50 ವರ್ಷಗಳ ಕಾಲ ಏನು ಸೇವೆಯನ್ನು ಮಾಡ್ಕೊತ ಬಂದಿದ್ದಾರೋ 50 ವರ್ಷಗಳ ಕಾಲ ಸೇವೆಯನ್ನು ಮಾಡಿ 50 ವರ್ಷಗಳ ಕಾಲ ರೈತರ ಕಲ್ಯಾಣಕ್ಕಾಗಿ ಮಹಿಳೆಯರ ಕಲ್ಯಾಣಕ್ಕಾಗಿ ಹೀಗೆ ಚಿತ್ರದುರ್ಗದಲ್ಲಿ ಮೇ 9ಕ್ಕೆ ಮೊಳಗಲಿದೆ ಕೇಸರಿ ಕಹಳೆ. ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಗಲಿದೆ ವೇದಿಕೆ. ಬಿಎಸ್ ಯಡಿಯೂರಪ್ಪ ಅವರ ರಾಜಕೀಯ 50 ವರ್ಷದ ಸುದೀರ್ಘ ಪಯಣಕ್ಕೆ ಅಭಿಮಾನೋತ್ಸವದ ಕಾರ್ಯಕ್ರಮಕ್ಕೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದಾರೆ ಬಿಜೆಪಿ ನಾಯಕರು. ವೇದಿಕೆಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಮೇ 9ಕ್ಕೆ ದುರ್ಗಾದಲ್ಲಿ ಬಿಎಸ್ವೈಗೆ ಅಭಿಮಾನೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರಿಗೆ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ. ಬಿಜೆಪಿಯ ಹಲವಾರು ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವೇದಿಕೆಯ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಹಾಗೆ ಸಾಕಷ್ಟು ಜನ ಕೂಡ ಮಾತನಾಡಿದ್ದಾರೆ ಬಿಎಸ್ವೈ ಅವರ ಬಗ್ಗೆ. ಮೇ 9ಕ್ಕೆ ದುರ್ಗಾದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ವೇದಿಕೆಯ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದಾರೆ ಬಿಜೆಪಿ ನಾಯಕರು. ಬಿಎಸ್ವೈಗೆ ಅಭಿಮಾನೋತ್ಸವಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೇ 9ಕ್ಕೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಬಿಜೆಪಿಯ ನಾಯಕರು ಗುದ್ದಲಿ ಪೂಜೆಯನ್ನ ಕೂಡ ನೆರವೇರಿಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.